ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಸಾಂಖ್ಯಯೋಗದ 13 ಹಾಗೂ 14ನೇ ಶ್ಲೋಕವನ್ನು ಮನನ ಮಾಡೋಣ. ಈಗ 13ನೇ ಶ್ಲೋಕ ಏನ್ ಹೇಳುತ್ತೆ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಇದರ ಒಂದು ಅರ್ಥ ಸಹ ಕೊಟ್ಟಿದ್ದಾರೆ. ದೇಹವುಳ್ಳ ಆತ್ಮನಿಗೆ ಜೀವಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಜರಾವಸ್ಥೆಗಳು ಹೇಗೆ ಉಂಟಾಗುವ ಹಾಗೆಯೇ ಬೇರೆ ದೇಹದ ಪ್ರಾಪ್ತಿಯೂ ಉಂಟಾಗುತ್ತದೆ. ಈ ವಿಷಯದಲ್ಲಿ ಜ್ಞಾನಿಯು ಮರುಳಾಗುವುದಿಲ್ಲ. ಇದರ ಬಗ್ಗೆ ನಾವು ವಿಚಾರ ಮಾಡೋಣ. ಇದರ ಬಗ್ಗೆ ಒಂದು 2-3 ಕ್ವಶನ್ ಇದೆ. ದೇಹವುಳ್ಳ ಜೀವಾತ್ಮ ಅಂತಂದ್ರೆ ನೀವುಗಳು ಏನು ತಿಳ್ಕೊಂಡಿದ್ದೀರಾ? ಇಲ್ಲಿ ಹೇಳ್ತಾರೆ ನೋಡಿ, ದೇಹವುಳ್ಳ ಆತ್ಮನಿಗೆ ಅಂತ. ಈ ದೇಹ ರತ್ನ ಅವ್ರು ಹೇಳ್ತೀರಾ? ಹಾ ಮ್ಯಾಮ್, ಪ್ರಯತ್ನ ಮಾಡ್ತೀನಿ. ಇನ್ನೊಂದ್ಸಲ ಕ್ವಶನ್ ಕೇಳಿ ಮ್ಯಾಮ್. ದೇಹವುಳ್ಳ ಜೀವಾತ್ಮ ಯಾರು? ದೇಹ ಉಳ್ಳ ಜೀವಾತ್ಮ ಅಂದ್ರೆ ಮ್ಯಾಮ್, ಪ್ರತಿ ಪ್ರಾಣಿ ಪಕ್ಷಿ ಮನುಷ್ಯ ಯಾವ್ದು ಅಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಕ್ ಸಾಧ್ಯನೋ, ಆಹಾರ ತಿನ್ಲಿಕ್ ಸಾಧ್ಯನೋ, ಉಸಿರಾಡ್ಲಿಕ್ ಸಾಧ್ಯನೋ, ಇದ್ ನೀರ್ ಕುಡಿಲಿಕ್ ಸಾಧ್ಯನೋ, ಯೋಚನೆ ಮಾಡ್ಲಿಕ್ ಸಾಧ್ಯನೋ, ಇದೆಲ್ಲದಕ್ಕೂ ಜೀವ ಇದೆ ಅಂತ ನಾವು ಭಾವಿಸ್ತೀವಿ ಮ್ಯಾಮ್. ಯಾಕಂದ್ರೆ ಅದು ಜಾಗದಿಂದ ಜಾಗ ಬದಲಿಸ್ಬೋದು. ಮನುಷ್ಯ ಅಂತೂ ಯೋಚನೆ ಮಾಡೋ ಶಕ್ತಿ ಕೂಡ ಹೊಂದಿದಾನೆ. ಪ್ರಾಣಿ ಕೂಡ ಕೆಲವೊಂದು ಪ್ರಾಣಿಗಳಿಗೆ ಎಷ್ಟೊಂದು ಅರ್ಥ ಆಗುತ್ತೆ. ಅವು ಕೂಡ ಭಾವನೆಗಳನ್ನ ಅದೇ ಪ್ರಾಣಿಗಳ ಜೊತೆ ಹಂಚ್ಕೋತವೆ. ಅವು ಕೂಡ ಜಾಗದಿಂದ ಜಾಗ ಬದಲಿಸ್ತವೆ. ಆಹಾರನ ಅವೇ ಕಂಡಿಡ್ಕೊಂಡು ತಿಂತವೆ, ಉಸಿರಾಡ್ತವೆ, ನೀರ್ ಕುಡಿತವೆ. ಅದೇ ರೀತಿ ಯಾವ ದೇಹಕ್ಕೆ ಜೀವ ಇರತ್ತೋ ಅದ್ರ ಕೆಲ್ಸನ ಅದೇ ಮಾಡ್ಕೊಳುತ್ತೋ ಅದನ್ನೆಲ್ಲ ನಾವು ಜೀವ ಉಳ್ಳ ದೇಹ ಅಂತ ಕರಿತೀವಿ ಮ್ಯಾಮ್. ದೇಹವುಳ್ಳ ಜೀವ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಇದೆ, ಅದರಲ್ಲಿ ಒಂದು ಜೀವಾತ್ಮ ಅನ್ನೋದು ಇದೆ ಅಂತ ಬಿಟ್ಟು ನಾವು ಅನ್ಕೊಂಡಿದೀವಿ ಅಲ್ವಾ? ಹೌದು ಮ್ಯಾಮ್. ಆ ಜೀವ ಅದಂತಾನೆ ನೀವು ಹೋಗಿದ್ದ ಹೇಳ್ತಾ ಇರೋದು. ಹೌದು ಮ್ಯಾಮ್. ಆ ಜೀವ ಹೋಗಿದ್ದ ದಿನ ಜೀವಾತ್ಮ ಅನ್ನೋದು ಬೇರೆ ಆದಾಗ ದೇಹದಿಂದ, ಅವಾಗ ದೇಹ ಏನು ಮಾಡ್ಲಿಕ್ಕಾಗಲ್ಲ. ಈಗ ಕಲ್ಲು ಮಣ್ಣು ಹೇಗ್ ಏನು ಬಿದ್ದಿರುತ್ತೋ ಮಾಡಲ್ಲ ಅದು ಹಾಗೆ ಬೀಳುತ್ತೆ. ಹೌದು ಮ್ಯಾಮ್. ಹಾಗೆ. ಜೀವಾತ್ಮ ಇದೆ. ಇರೋವರೆಗೂ ಅಷ್ಟೇ ಅದು ಎಲ್ಲಾ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಹ್ಮ್. ಸೊ ಈ ಜೀವಾತ್ಮನೇ ಪರಮಾತ್ಮ ಅಂತ ಭಗವದ್ಗೀತೆಗೆ ಸೇರ್ಕೊಂಡ್ಮೇಲೆ ಗೊತ್ತಾಗ್ತಿದೆ. ಆದ್ರೆ ಇನ್ನು ಒಂದಷ್ಟು ವಿಚಾರಗಳು ಪೂರ್ತಿಯಾಗಿ ತಿಳ್ಕೊಳ್ಬೇಕಾಗಿದೆ. ಹಾ ಮ್ಯಾಮ್. ದೇಹನೇ ಹೇಗೆ ಆತ್ಮ ಅಲ್ಲ, ಜೀವಾತ್ಮ ಅನ್ನೋದು ಏನು ಅನ್ನೋದು ಇನ್ನು ಡೀಟೈಲ್ ಆಗಿ ತಿಳ್ಕೊಳ್ಬೇಕಾಗಿದೆ. ಇರ್ಲಿ. ಇವಾಗ ಮಾಲಾಜಿ ನೆಕ್ಸ್ಟ್ ಕ್ವಶನ್ ಅಟೆಂಪ್ಟ್ ಮಾಡ್ತೀರಾ? ಈ ಜೀವಾತ್ಮನಿಗೆ ಏಕೆ ಕೌಮಾರ್ಯ ಯೌವನ ವೃದ್ಧಾಪ್ಯ ಮರುಜನ್ಮ ಇತ್ಯಾದಿ ಅವಸ್ಥೆಗಳು ಉಂಟಾಗುತ್ತವೆ? ಇವುಗಳಿಂದ ಇವನು ಏಕೆ ವಿಚಲಿತಗೊಳ್ಳುತ್ತಾನೆ? ನಿಮ್ಗೆ ಏನಾದ್ರೂ ಇದ್ರ ಮೇಲೆ ಐಡಿಯಾ ಇದ್ರೆ ಹೇಳಿ. ಅದೇ ಒಂದು ಇವಾಗ ಜೀವ ಅಂದ್ರೆ ಒಂದು ಸೋಲ್ ಅಂತ ಏನ್ ಹೇಳ್ತೀವಿ, ಅದು ಅದಕ್ಕೆ ತುಂಬಾ ಆ ಸೋಲ್ಗೂ ಕೂಡ ಕಲಿಯೋದಿರುತ್ತೆ. ಅವಾಗ ಆ ಸೋಲು ಮೋಕ್ಷದ ಕಡೆಗೆ ಹೋಗಕ್ಕೆ ಸಾಧ್ಯ. ಸೊ ಆವಾಗ ಏನಾಗತ್ತೆ, ಅದು ಒಂದೊಂದು ಜನ್ಮ ತಗೊಂಡಾಗಲು ಅದು ಪರಿಪಕ್ವವಾಗಿ ಕೊನೆಗೆ ಅದು ಮೋಕ್ಷದೆಡೆಗೆ ಹೋಗುತ್ತೆ. ಈಗ ಒಂದು ಸೋಲು ಒಂದು ಜೀವದೊಳಗೆ ಬಂದಾಗ ಅದು ಡಿಫ್ರೆಂಟ್, ಇದು ಅಂದ್ರೆ ಇವಾಗ ಬಾಲ್ಯಾವಸ್ಥೆ ಇರ್ಬೋದು, ಯೌವನ ಇರ್ಬೋದು, ಮುಪ್ಪು ಇರ್ಬೋದು, ಆಮೇಲೆ ಅದು ಆ ಬಾಡಿನ ಬಿಟ್ಟು ಇನ್ನೊಂದು ಬಾಡಿಗೆ ಹೋಗತ್ತೆ.
ಟಿಲ್ ಇಟ್ ಅಟೆನ್ಸ್ ಮೋಕ್ಷ. ಹ್ಮ್ ಅದು ಒಂದು ಸೋಲ್ಡ್ ಜರ್ನಿ ಅಂತ ಹ್ಮ್ ಹೇಳ್ಬೋದು. ಹ್ಮ್ ಇಲ್ಲಿ ಏನು ಇದು ಹೇಳಿದ್ದಾರೆ, ಕೌಮಾರ್ಯ, ಯೌವನ, ವೃದ್ಧಾಪ್ಯ, ಮರುಜನ್ಮ ಅಂತ ಎಲ್ಲ ಏನೇನೋ ಹೇಳಿದ್ದಾರೆ. ಅಂದ್ರೆ ಇವಾಗ ಒಂದು ಸೋಲು ಒಂದು ಜನ್ಮದಲ್ಲಿ, ಇವಾಗ ಅದ್ ಆ ಬಾಡಿ ಒಳಗಡೆ ಹೋದ್ಮೇಲೆ ಆ ಬಾಡಿ ಕೂಡ ಇವಾಗ ನಾವು ಹುಟ್ಟಿದಾಗ ಮಗುವಾಗಿರ್ತೀವಿ, ಆಮೇಲೆ ಯೌವನಾವಸ್ಥೆಗೆ ಹೋಗ್ತೀವಿ. ಈಗ ಆ ಸ್ಟೇಜಸ್ ನಲ್ಲೂ ಕೂಡ ನಾವು ಕಲಿತಾ ಹೋಗ್ತೀವಿ. ಈಗ ಮಕ್ಳಿದ್ದಾಗ ಏನ್ ಕಲ್ತಿದ್ವೋ ಅದಕ್ಕಿಂತ ಜಾಸ್ತಿ ಇವಾಗ ಕಲ್ತಿರ್ತೀವಿ. ಇನ್ನ ವಯಸ್ಸಾಗ್ತಾ ಆಗ್ತಾ ಇನ್ನೂ ಕಲಿತಾ ಹೋಗ್ತೀವಿ. ಸೊ ಇಟ್ ಇಸ್ ಕಲಿತಾ. ಆ ಸೊ ಒಂದು ಕಲಿಕೆ ಅನ್ನೋದಾಗತ್ತೆ. ಈಗ ಈ ದೇಹಕ್ಕೆ ಏನು ಇವಾಗ ಇಹಲೋಕದ ಒಂದು ಕಲಿಕೆ ಅಂತ ಏನಿರುತ್ತೋ, ಆ ಸೋಲ್ಗೂ ಕೂಡ ಅದು ಒಂದೊಂದು ಜನ್ಮ ತಾಳ್ದಾಗ ಅದು ಇನ್ನೂ ಒಂದು ಬೆಟರ್ ಆಗ್ತಾ ಹೋಗ್ಬೇಕು. ಆ ಸೋಲು ಆಗ್ಲೇ ಅದು ಮೋಕ್ಷದೆಡೆಗೆ ಹೋಗಕ್ಕೆ ಸಾಧ್ಯ. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಅದ್ರ ಮುಂದಿನ ಭಾಗಕ್ಕೆ ಹೊರಟೋದ್ರೆ, ಇವಾಗ ಇಲ್ಲಿದು ಏನು ವಾಸ್ತವದಲ್ಲಿ ನಾವು ಏನು ಚಿಂತನೆ ಮಾಡ್ತಾ ಇದೀವಿ, ಇಲ್ಲೇನು ನಮ್ಗೆಲ್ಲ ಹ್ಮ್ ಚಿಕ್ಕವರಾಗಿದ್ವಿ ನಾವು, ಆಮೇಲೆ ಬೆಳೆದ್ವಿ, ಹ್ಮ್ ಮತ್ತೆ ಯೌವನಾವಸ್ಥೆ, ಆಮೇಲೆ ವೃದ್ಧಾಪ್ಯ ಬರುತ್ತೆ, ಆಮೇಲೆ ಒಂದಿನ ಹೋಗ್ತೀವಿ. ಈ ಹ್ಮ್ ಅವಸ್ಥೆಗಳೆಲ್ಲ ಹೇಗೆ ಆ ಉಂಟಾಗುತ್ತೆ, ಅದಕ್ಕೆಲ್ಲ ನಾವು ಭಯ ಪಟ್ಕೊಳ್ತೀವಿ. ಸಾವು ಅಂತಂದ್ರೆ ಭಯ ಪಟ್ಕೊಳ್ತೀವಿ ಅಲ್ವಾ. ಹೌದು. ಅದು ಆ, ಆ, ಅದು ಯಾತಕ್ಕೆ ಹಾಗಾಗತ್ತೆ ನಮ್ಗೆ? ಒಂದು ಇಲ್ಲಿವರೆಗೂ ಪರವಾಗಿಲ್ಲ, ಯೌವನದವರೆಗೂ ನಾವು ಆರಾಮಾಗಿ ಇರ್ತೀವಿ. ವೃದ್ಧಾಪ್ಯ ಬಂದ ತಕ್ಷಣ ಅಯ್ಯೋ ನನ್ ಕೈಯಲ್ಲಿ ಆಗಲ್ವೇ, ನಂಗೆ ಇನ್ನೊಬ್ರು ಹೆಲ್ಪ್ ಬೇಕೆ ಫಿಸಿಕಲಿ ವೀಕ್ ಅಂತ ಅನ್ಸುತ್ತೆ. ಸೊ ಅನ್ನಿಸುತ್ತೆ. ಭಯ ಪಡ್ತೀವಿ. ಮತ್ತೆ ಒಂದಿನ ನಾವು ಸಾಯ್ತೀವಿ ಅಂತಂದ್ರೆ ಭಯ ಬಿಡ್ತೀವಿ. ಯಾರಾದ್ರೂ ಸತ್ರು ಅಂತಂದ್ರೂ ಭಯ ಪಟ್ಕೊಳ್ತೀವಿ. ಹೀಗೆಲ್ಲ ನಮ್ಗೆ ಯಾತಕ್ಕೆ ಆಗತ್ತೆ ಅಂತಂದ್ರೆ, ನಾನೇ ದೇಹ ಅಂತಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿರ್ತೀನಿ ಅಲ್ವಾ. ಅದಕ್ಕೆ ನನ್ನ ದೇಹ ಇಲ್ಲದೆ ಹೋಗ್ಬಿಡುತ್ತೆ. ಅದಕ್ಕೆ ಅರ್ಜುನನು ಸಹ ದುಃಖ ಪಡ್ತಾ ಇರೋದು, ಅಯ್ಯೋ ನನ್ನ ಭಾಗಕ್ಕೆ ಈ ನನ್ನ ಗುರುಗಳು ಇರಲ್ಲ, ನನ್ನ ಪಿತಾಮಹ ಇರಲ್ಲ, ಇವ್ರನ್ನೆಲ್ಲ ಕಳ್ಕೊಂಡು ನಾನು ಹೇಗಿರ್ಲಿ ಅಂತಂದ್ಬಿಟ್ಟು ಅವನು ಆ ದೇಹ ಅನ್ನೋದು ಇರಲ್ಲ ಅನ್ನೋದಕ್ಕೋಸ್ಕರನೇ ಅವನು ತುಂಬಾ ದುಃಖ ಪಡ್ತಾನೆ, ವ್ಯಥೆ ಪಡ್ತಾನೆ, ಅದಕ್ಕೆ ಅಂಟ್ಕೊಂಡಿರ್ತಾನೆ. ಅದೇ ಸ್ಥಿತಿ ನಮಗೂ ಸಹ ಇದೆ ಅಲ್ವಾ. ಆ, ಹ್ಮ್ ನಾವು ದುಃಖಿಸ್ತೀವಿ ತಾನೆ, ಹೌದು. ಹೀಗೆ ಇರುತ್ತವೆ. ಅವನು ಯಾತಕ್ಕೆ ಅಂತಂದ್ರೆ ನಾನೇ ದೇಹ ಅಂತಂದ್ಬಿಟ್ಟು ಅನ್ಕೊಂಡಿರ್ತಾನೆ. ಆದ್ರೆ ಭಗವಂತ ಶ್ರೀಕೃಷ್ಣ ಅವನಿಗೆ ನಿಜವಾಗ್ಲು ಆತ್ಮಜ್ಞಾನದ ಪಾಠವನ್ನ ಹೇಳ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಏನು ಹೇಗೆ ನಾನು ವಿಚಲಿತಗೊಳ್ಳೋದು ಸರಿ ಇಲ್ಲ ಅಂತಂದ್ಬಿಟ್ಟು ಅವನಿಗೆ ಜ್ಞಾನ ಬಂದಾಗ ಗೊತ್ತಾಗುತ್ತೆ. ಆದ್ರೆ ಈ ಜ್ಞಾನಿಗೆ ಮಾತ್ರ ಈ ಯಾವುದಕ್ಕೂ ಆ ಅವಸ್ಥೆಗಳಿಗೂ ಅವನು ಭ್ರಾಂತಿಗೊಳ್ಪಡಲ್ಲ. ಇದನ್ನ ಯಾರು ಹೇಳ್ತೀರಾ? ಉಷಾಜಿ ಹೇಳ್ತೀರಾ? ಹಾ ಮ್ಯಾಮ್. ಮ್ಯಾಮ್ ಅದು ಅರ್ಜುನ ನನ್ನ ದೇಹಕ್ಕೆ ಹೇಗೆ ಯೌವನ ವೃದ್ಧಾಪ್ಯ ಇದೆಲ್ಲ ಬರುತ್ತೋ ಹಾಗೆ ಒಂದು ದೇಹದ ಅಂದ್ರೆ ಮರಣ ಹೊಂದಿದಾಗ ಆತ್ಮಕ್ಕೆ ಮರಣ ಹೊಂದಿರಲ್ಲ, ಆ ಆತ್ಮ ಇನ್ನೊಂದು ಜೀವನಕ್ಕೆ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಆ ಜ್ಞಾನಿಗೆ ಗೊತ್ತಿರೋದ್ರಿಂದ, ಕೃಷ್ಣನಿಗೆ ಗೊತ್ತಿರೋದ್ರಿಂದ ಅವನು ನೀನು ವಿಚಲಿತನಾಗ್ಬೇಡ, ಅದ್ನ ದೇಹಕ್ಕೆ ಮರಣ ಆಗಿದೆ ಹೊರತು ಆ ಆತ್ಮಕ್ಕೆ ಮರಣ ಆಗಿಲ್ಲ, ಆ ಆತ್ಮ ಇನ್ನೊಂದು ಇಲ್ಲ. ದೇಹದಲ್ಲಿ ಸೇರುತ್ತೆ ಅಂತ ಅನ್ನೋದು ಹೇಳ್ತಿದಾನ ಅಂತ. ಅಂದ್ರೆ ಆತ್ಮ ಅಂತ ಹೋಗಲ್ಲ, ನಾವು ವಿಚಾರ ಮಾಡೋಣ. ಹಾ. ಹ್ಮ್. ನೋಡಿ, ಜೀವ ಅಂತಂದ್ರೆ ಹೀಗೆ ನಮ್ಮ ಸ್ಥೂಲ ಶರೀರ ಏನಿದೆ, ನಮ್ಗೆ ಇವಾಗ ಏನು ಕಾಣಿಸ್ತದೆ ಕಣ್ಣಿಗೆ, ನಮ್ಗೆ ಅದು ಸ್ಥೂಲ ಶರೀರ ಅಂತ ಬಿಟ್ಟು ನಾವು ಕರಿತೀವಿ. ಅದೆಲ್ಲ ನಿಮ್ಗೆ ಗೊತ್ತಿರೋದೆ ಅಲ್ವಾ. ಅದು ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪಂಚಭೂತಗಳಿಂದ ಸ್ಥೂಲ ಶರೀರ ಮಾಡಲ್ಪಟ್ಟಿದೆ. ಅಂದ್ರೆ ಪಂಚಭೂತಗಳು ಅಂದ್ರೆ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ.
ಈ 5 ತತ್ವಗಳಿಂದನೂ ಮಾಡಲ್ಪಟ್ಟಿದೆ. ಇದು ನಮಗ್ ಗೊತ್ತು, ಒಂದಿನ ಅದು ಹುಟ್ಟುತ್ತೆ, ಬೆಳೆಯುತ್ತೆ, ಆಮೇಲೆ ಮುದಿಯಾಗುತ್ತೆ, ಒಂದಿನ ಇಲ್ಲದೆ ಹೋಗುತ್ತೆ ಅಂತ ಬಿಟ್ಟು ಈ ಸ್ಥೂಲ ಶರೀರ ಅದು ಪಂಚಭೂತಗಳಲ್ಲಿ ನಾವು ಸತ್ತೋಗ್ತೀವಿ ಅಂತ ಹೇಳ್ತೀವಲ್ವಾ. ಆವಾಗ ಸತ್ತೋಗ್ತೀವಿ ಅಂದಾಗ ಆ ಪಂಚಭೂತಗಳಲ್ಲಿ ಲೀನವಾಗ್ಬಿಡುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬೆಳೆದಿರುವಂತಹವ್ರಿಗೆ ತಿಳಿದಿರುವಂತಹದ್ದೇ. ಸಣ್ಣ ಮಕ್ಕಳಿಗೆ ಗೊತ್ತಿಲ್ದಿದ್ರು ದೊಡ್ಡವ್ರಿಗಂತೂ ಗೊತ್ತಿರುತ್ತೆ ಅಲ್ವಾ. ಆದ್ರೆ ನಮಗೆ ಒಂದು ಇದರಲ್ಲಿ ಸೂಕ್ಷ್ಮ ಶರೀರ, ನಮಗೆ 3 ಶರೀರಗಳು, ಒಂದು ಶರೀರ ಅಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಸ್ಥೂಲ ಶರೀರ. ಅದ್ರ ಬಗ್ಗೆ ಇವಾಗ ಅದ್ ಏನ್ ಮಾಡುತ್ತೆ, ಅದಕ್ಕೆ ಆ 6 ರೀತಿಯ ಒಂದು ಬದಲಾವಣೆ ಆಗುತ್ತೆ. ಮೊದ್ಲು ಅಸ್ಥಿ, ಒಂದು ನಮಗೆ ಕಣ್ಣಿಗೆ ಕಾಣೋದಕ್ಕೆ ಮೊದಲು, ನಾವು ಹುಟ್ಟಕ್ ಮೊದಲು ಒಂದು ಸ್ಥಿತಿಯಲ್ಲಿ ಇರುತ್ತೆ. ಆಮೇಲೆ ಅದು ಹುಟ್ಟಿದಾಗ ಜಾಯತೆ ಬರುತ್ತೆ. ಅಸ್ಥಿಯಿಂದ ಜಾಯತೆ, ಹುಟ್ಟುದು ಅಂತ ಹೇಳ್ತೀವಿ. ಆಮೇಲೆ ವೃದ್ಧತೆ, ವೃದ್ಧಿ ಆಗುತ್ತೆ, ಅದು ಬೆಳೆಯುತ್ತೆ. ಯಾವ್ದೇ ಆಗ್ಲಿ, ಇವಾಗ ಮೊದಲನೇದಾಗಿ ಇವರು ರತ್ನಾಜಿ ಎಷ್ಟ್ ಚೆನ್ನಾಗಿ ಹೇಳಿದ್ರು, ಯಾವುದೇ ಪ್ರಾಣಿ ಆಗ್ಲಿ ಯಾವುದೇ ಜೀವಿ ಆಗ್ಲಿ ಅದೆಲ್ಲಾನು ಹೀಗೆ ಅದಕ್ಕೆ ಎಲ್ಲ ಹುಟ್ಟು ಸಾವು ಅನ್ನೋದಿರುತ್ತೆ, ಬೆಳವಣಿಗೆ ಇರುತ್ತೆ, ಅದು ಚಲಿಸುತ್ತೆ, ಅದೆಲ್ಲ ಕಾಮನ್ ಅಂತಂದ್ಬಿಟ್ಟು. ಖಂಡಿತ ಅವೆಲ್ಲಕ್ಕೂ ಈ ಬದಲಾವಣೆಗಳು ಉಂಟು. ಆಮೇಲೆ ವೃದ್ಧಿ ಆದ್ಮೇಲೆ ಹಾಗೆ ಇರುತ್ತೆ, ವಿಪರಿಣಾಮತೆ. ಹಂಗೆ ಆ ಸ್ಥಿತಿಯನ್ನು ಸ್ವಲ್ಪ ಒಂದಷ್ಟು ದಿನಗಳ ಕಾಲ ಕಾಪಾಡ್ಕೊಂಡಿರುತ್ತೆ. ಇವಾಗ ಯೌವನಾವಸ್ಥೆಯಲ್ಲಿ ಹಾಗೆ ಇರುತ್ತೆ. ಆಮೇಲೆ ಅದು ಅಪಕ್ಷೀಯತೆ, ಅದು ಕೆಳಕ್ಕಿಳಿಯುತ್ತೆ. ಅದರದ್ದು ಎಲ್ಲಾನು ಡಿಜನರೇಟ್ ಆಗ್ತಾ ಹೋಗುತ್ತೆ. ಎಲ್ಲ ಪ್ರತಿಯೊಂದು ಅಷ್ಟೇ, ಒಂದು ಪ್ರಾಣಿನೂ ಅಷ್ಟೇ, ಸಸ್ಯನೂ ಅಷ್ಟೇ, ಎಲ್ಲವೂ ಅಷ್ಟೇ ಈ ಬದಲಾವಣೆಗೆ ಒಳಗೊಂಡಿರುತ್ತೆ. ನೀವು ಪ್ರಪಂಚದಲ್ಲಿ ಯಾವ್ದನ್ನ ನೋಡಿದ್ರು ಈ ಹುಟ್ಟು ಸಾವು ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ಏನಾಗುತ್ತೆ, ವಿಪಶ್ಯತೆ ಆಗೋಗ್ಬಿಡುತ್ತೆ. ಆಮೇಲೆ ಪ್ರಣಶ್ಯತಿ ಅಂದ್ರೆ ಆವಾಗ ಅದು ಇಲ್ಲದೆ ಆಗೋಗ್ಬಿಡುತ್ತೆ. ನಾವು ಸತ್ತೋದ್ರು ಅಂತ ಹೇಳ್ತೀವಿ, ಆದ್ರೆ ಇಲ್ಲದೆ ಆಗೋಗ್ಬಿಡುತ್ತೆ. ಒಂದು ಸರ್ತಿ ಕಾಣಿಸ್ಕೊಳ್ತು, ಆಮೇಲೆ ಇನ್ನೊಂದಿನ ಸರ್ತಿ ಇಲ್ಲದೆ ಆಯ್ತು. ಆದ್ರೆ ಅದಕ್ಕೆ ನಮಗೆ ಗೊತ್ತಿಲ್ಲದೆ ಗೋಚರವಾಗದೆ ಇರುವಂತ ಒಂದು ಸ್ಥಿತಿಯಲ್ಲಿ ಅದು ಅಸ್ತಿತ್ವದ ರೂಪದಲ್ಲಿ ಇದ್ದೇ ಇರುತ್ತೆ, ಅದು ಎಲ್ಲಿ ಹೋಗಿರಲ್ಲ. ಈ ರೀತಿಯಲ್ಲಿ ಒಂದು ಜೀವಿ ಅನ್ನೋದು ಅದು ಹೇಗಿರುತ್ತೆ, ಈ ಪಂಚಭೂತಗಳಿಂದ ಆಗಿರುವಂತ ಸ್ಥೂಲ ಶರೀರ ಹೀಗೆ ಬೆಳವಣಿಗೆ ಎಲ್ಲ ಕಾಣುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಪಂಚಭೂತಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆದರೆ ಸ್ಥೂಲ ಶರೀರದಕ್ಕಿಂತ ಸೂಕ್ಷ್ಮ ಶರೀರ ಅಂತ ಬೇರೆ ಇರುತ್ತೆ. ಅದು ಏನೇನು ಒಳಗೊಂಡಿದೆ, ನಮ್ಗೆ ಪಂಚಪ್ರಾಣಗಳನ್ನ ಒಳಗೊಂಡಿದೆ, ಪಂಚೇಂದ್ರಿಯಗಳನ್ನ ಒಳಗೊಂಡಿದೆ, ಪಂಚ ಕರ್ಮೇಂದ್ರಿಯಗಳು ಇವೆ. ಪಂಚಪ್ರಾಣಗಳು ಅಂದ್ರೆ ಪ್ರಾಣ, ಸಮಾನ, ಅಪಾನ, ವ್ಯಾನ, ಉದಾನ. ಇದು ಪ್ರಾಣ ಅಂತಂದ್ರೆ ನಮ್ಮ ಉಸಿರು, ಮತ್ತೆ ನಮ್ಮ ಈ ಚೆಸ್ಟ್ ಭಾಗದಲ್ಲಿ ಇರುವಂತಹ ಪ್ರಾಣ, ಅದೇ ಉಸಿರಾಟಕ್ಕೆ ಇರುವಂತಹ ಮುಖ್ಯವಾದ ಶಕ್ತಿ. ಪ್ರಾಣ ಅಂದ್ರೆ ಶಕ್ತಿನೇ, ಪ್ರಾಣಶಕ್ತಿ. ಸಮಾನ ಅಂತಂದ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಇರುವಂತಹ ಪ್ರಾಣಶಕ್ತಿಗೆ ಸಮಾನ. ಅಪಾನ ಅಂತಂದ್ರೆ ಉದರದ ಕೆಳಭಾಗದಲ್ಲಿ ಇರುವಂತಹ ಒಂದು ಪ್ರಾಣಶಕ್ತಿಗೆ ಅಪಾನ. ವ್ಯಾನ ಅನ್ನೋದು ಎಲ್ಲ ಕಡೆನೂ ಆವರಿಸಿಕೊಂಡಿರುತ್ತೆ, ನಮ್ಮ ರಕ್ತ ಸಂಚಾರ ಅಂತದನ್ನ ಅದು ನಿರ್ವಹಣೆ ಮಾಡುವಂತಹದ್ದು ವ್ಯಾನ. ಉದಾನ ಅನ್ನೋದು ನಮ್ಗೆ ಬೇಡದೇ ಇರುವಂತಹ ಯಾವ್ದೊಂದಿದೆ, ಇವಾಗ ಏನೋ ಒಂದು ಮೂಗಿಗೆ ಏನೋ ಹೊರಟೋಯ್ತು, ಅಕ್ಷಿ ಅಂತ ಅಂತೀವಿ. ಬೇಡದೆ ಇರೋದು ಘಾಟು ಬಂತು, ಅದ್ ಬೇಡ ನಮ್ಗೆ, ಅವಾಗ ಅಕ್ಷಿ ಅಂತೀವಿ. ಇಂಥದ್ದು ಬೇಡದೆ ಇರುವಂತಹದ್ದನ್ನ ಹೊರ ಹಾಕೋತದ್ದು, ಅದು ಉದಾನ. ನಮ್ ಪ್ರಾಣ ಹೋಗ್ಬೇಕಾದ್ರೂ ಈ ಉದಾನ ಅನ್ನೋದು ಹೆಲ್ಪ್ ಮಾಡುತ್ತೆ. ಪಂಚೇಂದ್ರಿಯಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದೇ ಅಲ್ವಾ.
ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಇವು 5 ಪಂಚೇಂದ್ರಿಯಗಳು. ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಹೇಗೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಅಂತಂದ್ರೆ ಇದು ಸೂಕ್ಷ್ಮ ರೀತಿಯಲ್ಲಿ ಇರುತ್ತೆ. ಸ್ಥೂಲವಾಗಿ ನಮಗೆ ಕಾಣಿಸೋದು ಇದು ಸ್ಥೂಲ ಶರೀರಕ್ಕೆ ಸೇರಿದ್ದು. ಆದ್ರೆ ಈ ಸ್ಥೂಲವಾಗಿ ಕಾಣಿಸೋದೆಲ್ಲಾನು ಅದ್ ಕೆಲಸ ಮಾಡ್ಬೇಕಾದ್ರೆ ಸೂಕ್ಷ್ಮವಾದಂತಹ ಶಕ್ತಿ ಇರ್ಬೇಕು. ಅವು ಸೂಕ್ಷ್ಮ ರೀತಿಯಲ್ಲಿ ಇರುತ್ತವೆ. ಪಂಚ ಕರ್ಮೇಂದ್ರಿಯಗಳು ಇರುತ್ತವೆ. ಅವು ಸಹ ನಮಗೆ ಸ್ಥೂಲ ಶರೀರವಲ್ಲದೆ ಸೂಕ್ಷ್ಮ ರೀತಿಯಲ್ಲೂ ಸಹ ಇರುತ್ತವೆ. ನಾಲಿಗೆ, ಕೈಗಳು, ಕಾಲುಗಳು, ವಿಸರ್ಜನಾಂಗಗಳು, ಜನನೇಂದ್ರಿಯಗಳು. ಇವುಗಳು ಇಷ್ಟು ಸೂಕ್ಷ್ಮ ಶರೀರದಲ್ಲಿ ಇಷ್ಟು ಇರುತ್ತವೆ. ಜೊತೆಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ನಾವು ಇದನ್ನ ಹೋದ ಕ್ಲಾಸಲ್ಲಿ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದನ್ನ ಹೇಳಿದ್ದೆ ಅನ್ಸುತ್ತೆ. ಇವು 4 ಸೂಕ್ಷ್ಮ ರೀತಿಯಲ್ಲಿ ಇರುತ್ತೆ. ಇವು ಇಷ್ಟು ಸೇರಿ ಇದು ಸೂಕ್ಷ್ಮ ಶರೀರ. ಇವಿಷ್ಟು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಂತಹದ್ದು. ಇದು ಇಲ್ಲೇ ಉಳ್ಕೊಂಡ್ಬಿಡತ್ತೆ. ನಾವು ಇದು ಇಲ್ಲೇ ಉಳ್ಕೊಂಡಾಗ ಇದು ಸತ್ತೋಯ್ತು ಅಂತ ಹೇಳ್ತೀವಿ. ಇದು ಪ್ರಾಣ ಹೋಯ್ತು ಅಂತ ಹೇಳೋದು ಇವು ಇಷ್ಟನ್ನು ಒಳಗೊಂಡಿರುತ್ತೆ. ಆದ್ರೆ ಆತ್ಮನಿಗೆ ಏನು ಆಗಿರಲ್ಲ. ಆತ್ಮ ಬರೋದು ಇಲ್ಲ, ಹೋಗೋದು ಇಲ್ಲ, ಯಾವಾಗ್ಲೂ ಶಾಶ್ವತವಾಗೇ ಇರುತ್ತೆ. ನಾವು ಇದು ಹೋಯ್ತು ಅಂದ ತಕ್ಷಣ ನಾವು ಅವರು ಹೋಗ್ಬಿಟ್ರು ಅಂತ ಹೇಳ್ತೀವಿ. ಆತ್ಮ ಅನ್ನೋದು ಇದು ಯಾವುದು ಅಲ್ಲ. ಆತ್ಮ ಇದ್ದ ಕಡೆನೆ ಇರುತ್ತೆ. ಆತ್ಮನ ಇರುವಿನಲ್ಲಿ ಇವಿಷ್ಟು ಕೆಲಸ ಮಾಡುತ್ತವೆ. ಈ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ. ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರವನ್ನು ಇಟ್ಕೊಂಡು ನಮ್ಮ ಹೊರ ಪ್ರಪಂಚದಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸುತ್ತೆ. ಇವೆಲ್ಲ ಬರೀ ಟೂಲ್ಸ್ ಅಷ್ಟೆ. ಆ ಆತ್ಮನ ಪ್ರಕಾಶ ಬಿದ್ದಾಗ ಮಾತ್ರ, ಆತ್ಮನ ಪ್ರಕಾಶ ಈ ಮನಸ್ಸಿನ ಮೇಲೆ ಬಿದ್ದಾಗ ಇದಕ್ಕೆ ಚೈತನ್ಯ ಶಕ್ತಿ ಬರುತ್ತೆ. ಈ ಚೈತನ್ಯ ಶಕ್ತಿ ಬಂದಾಗ ಅವುಗಳು ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು ಇವುಗಳ ಕೈಯಲ್ಲಿ ಕೆಲಸ ಮಾಡಿಸುತ್ತೆ. ಹಾಗೆ ಜೀವಿಯ ಒಂದು ಆ ಚಿತ್ರಣ ಇರುವಿಕೆ ಹೀಗೆ ಈ ರೀತಿಯಲ್ಲಿ ಇದೆ. ಜೀವಿ ಅಂದ್ರೆ ಹೀಗೆ. ಇಂತಹದ್ದು ಅದನ್ನ ಜೀವಾತ್ಮ ಅಂತ ಹೇಳ್ತೀವಿ. ಆ ಜೀವಾತ್ಮನಿಗೆ ಇವಾಗ ದೇಹ ಬಂತು, ಇವಾಗ ಹೇಳಿದೆ ಅಲ್ವಾ, 6 ಅವಸ್ಥೆಗಳು ಇರುತ್ತೆ. ಆ 6 ಅವಸ್ಥೆಗಳು ಆಗತ್ವೆ, ಮತ್ತೆ ಜನ್ಮ ಪಡೆಯುತ್ತೆ. ಅದು ಯಾಕಾಗತ್ತೆ ಅಂತಂದ್ರೆ ಈ ಜೀವಾತ್ಮನ್ಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ, ನಾನು ಪರಮಾತ್ಮ ಸ್ವರೂಪಿ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಅಜ್ಞಾನ. ನಾನೇ ದೇಹ, ನಾನೇನೆ ಮನಸ್ಸು, ಬುದ್ಧಿ ಅನ್ನೋದು ಅದಕ್ಕೆ ಅಜ್ಞಾನ. ನಮ್ಗೆ ಇರುವುದು ಅಜ್ಞಾನ. ಅದಕ್ಕೋಸ್ಕರ ನಾನ್ ಮಾಡ್ದೆ ಅಂತ ಹೇಳ್ತೀವಲ್ವಾ. ಯಾವ ಕೆಲಸ ಇದನ್ನ ಯಾರು ಮಾಡಿದ್ರು ಅಂತಂದ್ರೆ ನಾನ್ ಮಾಡ್ದೆ, ನಾನೇನ್ ಮಾಡ್ತೀನಿ. ಇವಾಗ ಒಂದು ನಮ್ ಗುರುಜಿ ತುಂಬಾ ಸುಲಭವಾದ ಉದಾಹರಣೆಯನ್ನ ಕೊಡ್ತಾರೆ. ಕಾಫಿ ನಾನ್ ಮಾಡ್ದೆ ಅಂತ ಬಿಟ್ಟು ಹೇಳ್ತೀರಾ ನೀವೆಲ್ಲ ಲೇಡೀಸ್, ನೀವ್ ಮಾಡಿದ್ರ? ನಿಜವಾಗ್ಲೂ ಹಾಲ್ ನೀವು ತಂದ್ರ? ಕಾಫಿ ಪುಡಿ ನೀವ್ ತಂದ್ರ? ನೀರ್ ನೀವ್ ತಂದ್ರ? ಆಮೇಲೆ ಸಕ್ಕರೆ ನೀವ್ ತಂದ್ರ ಅಂತ ಕೇಳ್ತಾರೆ. ಆಮೇಲೆ ಸರಿ ಇಲ್ಲ, ಅದೇನು ಬೆರೆಸಿದ್ರಿ, ಅದೆಲ್ಲ ಹೋಗ್ಲಿ, ಎಲ್ಲಿಂದನೋ ತಂದ್ರಿ, ಅದನ್ನ ಬೆರೆಸಿದ್ರಿ, ಅದನ್ನ ಅದಕ್ಕೆ ಬೆಂಕಿ ಬೇಕು, ಬೆಂಕಿ ನೀವ್ ತಂದ್ರ? ನೀವು ಮಾಡಿದ್ರ? ಇಲ್ಲ. ಹೋಗ್ಲಿ, ಇದರಿಂದ ಹೀಗೆ ಮಿಕ್ಸ್ ಮಾಡಿದ್ರೆ, ಅದ್ ಮಿಕ್ಸ್ ಮಾಡ್ಬೇಕಾದ್ರೆ ನೀವು ಕೈ ಎಷ್ಟ್ ಸತಿ ಹೀಗೆ ತಿರುಗಿಸಿರ್ತೀರಾ? ಆ ಕೈ ತಿರುಗಿಸ್ಬೇಕಾದ್ರೆ ನಿಮ್ಗೆ ಶಕ್ತಿ ಎಲ್ಲಿಂದ ಬಂತು? ಕೈ ಹೀಗೆ ಎತ್ತಬೇಕಾದ್ರೆ ನಿಮ್ಗೆ ಎಷ್ಟು ನರನಾಡಿಗಳು ಕೆಲಸ ಮಾಡಿರುತ್ತವೆ ಅಂತ ಗೊತ್ತಾ ನಿಮ್ಗೆ? ನೀವು ಮಾಡಿದ್ರ ಅದು ಅಂತ ಕೇಳ್ತಾರೆ. ಯಾವುದು ನಾವು ಮಾಡಿಲ್ಲ ತಾನೆ. ಆದ್ರೆ ನಾವ್ ಹೇಳೋದು ನಾನು ನಾನು ಅಂತ. ಯಾಕೆಂದ್ರೆ ನನ್ಗೆ ಅಜ್ಞಾನ. ನಾನ್ ಮಾಡ್ದೆ ಅಂತಾನೆ ಹೇಳೋದು. ಯಾರು ಇದ್ ಮಾಡಿದ್ದು ಅಂದ್ರೆ ಫಸ್ಟ್ ಹೇಳ್ತೀವಿ ನಾನ್ ಮಾಡಿದ್ದು. ಯಾಕೆಂದ್ರೆ ನನ್ ಭೇಷ್ ಅನ್ನಿಸ್ಕೊಳ್ಬೇಕು, ಅದಕ್ಕೆ ನಾನ್ ಮಾಡಿದೆ. ಅಂದ್ರೆ ಯಾವ ಕೆಲ್ಸನೂ ನಾವು ಮಾಡಿರಲ್ಲ. ಎಲ್ಲ ಪರಮಾತ್ಮನ ಒಂದು ಶಕ್ತಿ ಮಾಡುತ್ತೆ. ಅದನ್ನ ನಾನು ಅಂತ ಗುರುತಿಸ್ಕೊಳ್ಳೋದು ನನ್ನ ಅಜ್ಞಾನ ಅಷ್ಟೇ.
ಈ ಎಲ್ಲವೂ ನಡೆಯೋದು ಯಾವುದರ ಮೂಲಕ? ಈ ಆತ್ಮ ಶಕ್ತಿಯಿಂದ. ಆದ್ರೆ ಆತ್ಮ ಏನು ಮಾಡಲ್ಲ, ಆತ್ಮ ಸುಮ್ನೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಎಸ್ ಸರ್ ನೋ? ಆಗ್ತಾ ಇದೆ ಮ್ಯಾಮ್. ಎಸ್ ಮ್ಯಾಮ್. ಓಕೆ. ಇದು ನಾವು ಅಜ್ಞಾನದಲ್ಲಿ ಇರ್ಬೇಕಾದ್ರೆ ಹೀಗಿರೋದಕ್ಕೆ ನಮ್ಗೆ ನಮ್ಮ ದೇಹ ಹೊರಟೋಯ್ತು, ಆಮೇಲೆ ಮನಸ್ಸು ಏನಾದ್ರೂ ಒಂದಾಯ್ತು ಅಂತಂದ್ರೆ ನಮ್ಗೆ ಕುಗ್ಗ್ ಹೋಗ್ತೀವಿ, ದುಃಖ ಆಗುತ್ತೆ, ನಂಗೆ ಆಯ್ತಾ ಅಂತಂತೀವಿ, ಅಯ್ಯೋ ಅದ್ ನನ್ಗಿಲ್ವೇ ಅಂತ ಅಂತೀವಿ. ಈ ರೀತಿ ಎಲ್ಲ ಆ ಆ, ಶೋಕಗಳು ಎಲ್ಲ ಬರುತ್ತೆ ನಮ್ಗೆ. ಮತ್ತೆ ಬಾಂಧವರು ಏನಾದ್ರು ಹೋಗ್ಬಿಟ್ರಂತೂ ಅದಕ್ಕೆ ಎಷ್ಟೊಂದು ಅಳ್ತೀವಿ. ಇವೆಲ್ಲ ಯಾತಕ್ಕೆ ಅಂದ್ರೆ ನಮ್ಮ ಅಜ್ಞಾನದಿಂದ ಇವು ಹೋಗ್ಬಿಟ್ವೋ ಇವೋ ಇಲ್ಲದೆ ಆಗೋಗ್ಬಿಡತ್ವೆ ಅಂತ ಅಂದ್ಬಿಟ್ಟು. ಆದ್ರೆ ನಾನು ಪರಮಾತ್ಮ ಸ್ವರೂಪಿ, ನಾನು ಆತ್ಮ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕು. ನಾನು ಈ ಯಾವ ಒಂದು ಸ್ಥೂಲ ಶರೀರನೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿನೂ ಅಲ್ಲ, ಯಾವುದು ಅಲ್ಲ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅನ್ನೋದನ್ನ ಮೊದ್ಲು ತಿಳ್ಕೊಳ್ಬೇಕು. ನಾನು ಸಚ್ಚಿದಾನಂದ ಸ್ವರೂಪಿ ಶಿವ, ನಾನು ಶಿವಸ್ವರೂಪಿ ನಾನು ಅನ್ನೋದನ್ನ ತಿಳಿದುಕೊಳ್ಬೇಕು. ಅದನ್ನ ಈ ಜ್ಞಾನಿ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದಕ್ಕೆ ಏನಾದ್ರೂ ಈ ದೇಹಕ್ಕೇನಾದ್ರೂ ಮನಸ್ಸಿಗೇನಾದ್ರೂ ಅದ್ ನನಗಲ್ಲ ಆಗ್ತಾ ಇರೋದು ಅಂತಂದ್ಬಿಟ್ಟು ಅವರು ಒಂದಿಷ್ಟು ವಿಚಲಿತ ಆಗಲ್ಲ. ಅವರು ಅದು ಭ್ರಾಂತಿ ಅಂತಾನೆ ಹೇಳ್ತಾರೆ. ಜ್ಞಾನಿ ಅಂತದಕ್ಕೆ ಭ್ರಾಂತಿಗೊಳಗಾಗೋದು ಅಂತಂದ್ರೆ ಏನು? ಯಾವುದು ನಿಜವಾಗ್ಲೂ ಇಲ್ಲ, ಭ್ರಮೆಗೊಳಗಾಗೋದು. ಭ್ರಾಂತಿಗೊಳಗಾಗೋದು ಭ್ರಮೆ ಅಂತಂದ್ರೆ ಏನು? ನಿಜವಾಗ್ಲೂ ಇಲ್ಲ ಅಲ್ಲಿ, ಅದೇ ಇದೆ ಅಂತಂದ್ಬಿಟ್ಟು ಅನ್ಕೊಳ್ತೀವಿ ನಾವು. ಈ ಎಲ್ಲಾ ಬದಲಾವಣೆಗಳು ಜಗತ್ತಿನಲ್ಲಿ ಹೋಗ್ತಾ ಇರೋಂಥದ್ದೇ. ನೀವು ಯಾವ್ದಾದ್ರೂ ಬದಲಾವಣೆ ಇಲ್ಲದೆ ಇರೋಂಥದ್ದನ್ನ ನೀವು ಗುರುತಿಸಿದ್ದೀರಾ ಪ್ರಪಂಚದಲ್ಲಿ? ಯಾವುದೂ ಇಲ್ಲ. ಬಹುಶಃ ಇದು ಎಲ್ಲರಿಗೂ ತಿಳಿದಿರುವಂತಹದ್ದೇ. ಸಣ್ಣ ಮಕ್ಳಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಗ್ರೋನ್ ಅಪ್ ಅವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದೇ. ಎಲ್ಲ ನಾವು ನೋಡೋದು ಬದಲಾವಣೆ ಆಗ್ತಾ ಇರೋದೇ ಜಗತ್ತು. ನಾವು ಚಿಕ್ಕವರಿದ್ದಾಗ್ಲೇ ಒಂಥರ ಇರ್ತೀವಿ, ದೊಡ್ಡವರ ನಮ್ಮ ದೇಹ ಬದಲಾವಣೆ ಆಗೋದಷ್ಟೇ ಅಲ್ಲ, ನಾವು ಮಾನಸಿಕ ಬದಲಾವಣೆ ಸಹ ಆಗತ್ತೆ, ಮತ್ತೆ ಜ್ಞಾನದ ಬದಲಾವಣೆಯೂ ಸಹ ಆಗತ್ತೆ. ನಾವು ಇವಾಗ ಒಂದ್ ಏರಿಯಾದಲ್ಲಿ ಚಿಕ್ಕನ್ನಲ್ಲಿ ಒಂದ್ 5 ವರ್ಷದವ್ರು ಇದ್ದಾಗ ಒಂದ್ ಏರಿಯಾದಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ. ಅದೇ ದೊಡ್ಡವರಾದ್ವಿ, ಒಂದ್ 20 ವರ್ಷ 40 ವರ್ಷ ಆಯ್ತು. 40 ವರ್ಷ ಆದ್ಮೇಲೆ ಆ ಏರಿಯಾ ಹಾಗೆ ಇರುತ್ತೆ, ಅದು ಸಹ ಬದಲಾವಣೆ ಆಗುತ್ತೆ ತಾನೆ. ಪ್ರಪಂಚನೂ ಬದಲಾವಣೆ ಆಗಿದೆ ತಾನೆ, ನೀವು ಚಿಕ್ಕಂದಿಗೂ ಇಲ್ಲಿಗೆ. ಹೀಗೆ ಪ್ರತಿಯೊಂದು ಬದಲಾವಣೆಗೆ ಒಳಗೊಳ್ಳುವಂತಹದ್ದು. ಅದಕ್ಕೆ ಯಾವುದು ಆ ತರ ಬದಲಾವಣೆ ಆಗುತ್ತೋ ಅದು ನಿಜ ಅಲ್ಲ. ಇದು ಬದಲಾವಣೆ ಆಗ್ತಾ ಇರೋಂಥದ್ದು, ಅದು ಬರೀ ಭ್ರಮೆ ಅಷ್ಟೇ ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಒಂದು ರೀತಿಯಲ್ಲಿ ಅದು ಇಲ್ವೇ ಇಲ್ಲ ಅಂತಾನೂ ಸಹ ಹೇಳ್ತಾರೆ. ಹೇಗೆ ಇಲ್ಲ ಅಂತಂದ್ರೆ, ಈ ಹಗ್ಗದಲ್ಲಿ ಹಾವು, ಸ್ವಲ್ಪ ಮಬ್ಬುಗತ್ಲಲ್ಲಿ ಹೋಗ್ತೀವಿ, ಅಲ್ಲಿ ಹಗ್ಗ ಬಿದ್ದಿರುತ್ತೆ, ಹಾವು ಅಂತ ಭಯ ಪಡ್ತೀವಿ, ಅವಾಗ ಚೀರ್ಕೊಂಡು ಬರ್ತೀವಿ. ಯಾಕೆ? ಅದು ಹಗ್ಗದ ತರ, ಹಗ್ಗ ಹಾವಿನ ತರನೇ ಕಾಣಿಸ್ತಾ ಇರುತ್ತೆ. ಅವಾಗ ಹಾವು ಇತ್ತು ತಾನೆ, ನೀವು ನೋಡಿದಾಗ ಹಾವಿತ್ತು, ಇಲ್ಲ ಅನ್ನೋದೇನಿಲ್ಲ. ಆದ್ರೆ ಅಲ್ಲಿ ಟಾರ್ಚ್ ಹಿಡಿದು ನೋಡಿದಾಗ ಅದು ಹಗ್ಗ ಅಂತ ಗೊತ್ತಾಯ್ತು, ಆಮೇಲೆ ಇಲ್ಲ. ಆದ್ರೆ ಮೊದ್ಲಿತ್ತೋ? ಇಲ್ಲ, ಮೊದ್ಲು ಇರ್ಲಿಲ್ಲ, ಆಮೇಲೂ ಇಲ್ಲ. ಆದ್ರೆ ನಾನು ಒಳಗಾದಾಗ ಆಗ ಇತ್ತು, ಇಲ್ಲದೆ ಇದ್ದಿದ್ದು ಇದ್ದ ಹಾಗೆ ಕಾಣಿಸ್ತು. ಅದೇ ಮಾಯೆ, ಅದೇ ಭ್ರಮೆ. ಹೀಗೆ ಅದಕ್ಕೆ ನೀನು ಮರಳಾಗ್ಬೇಡ. ಜ್ಞಾನಿ ಅಂತ ವಿಷಯಕ್ಕೆ ಮರಳಾಗಲ್ಲ. ಇಲ್ಲಿ ನೋಡಿ ತೋರಿಸಿದರೆ ಹೇಗೆ ಪ್ರತಿಯೊಂದು ಪ್ರಾಣಿನೂ ಹುಟ್ಟುತ್ತೆ. ಇಲ್ಲೇನೋ ಕಟ್ ಆಗಿದೆಯೇನೋ, ಹುಟ್ಟದ ಇಲ್ಲಿದೆ ನೋಡಿ. ಹುಟ್ಟುತ್ತೆ, ಆಮೇಲೆ ಬೆಳೆಯುತ್ತೆ, ಹೀಗೆ ದೊಡ್ಡದಾಗತ್ತೆ. ಸರಿ, ದೊಡ್ಡದಾದ್ಮೇಲೆ ಏನಾಗುತ್ತೆ? ವೃದ್ಧಾಪ್ಯ ಬರುತ್ತೆ, ಮತ್ತೆ
ಸತ್ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಪುನರಪಿ ಜನನ ಪುನರಪಿ ಮರಣಂ. ನಾವು ಅಜ್ಞಾನದಲ್ಲಿ ಇರೋವರೆಗೂ, ನಾನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿರೋವರೆಗೂ ಈ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಮುಂದೆ ಮುಂದೆ ಇನ್ನು ಇದು ಸವಿವರವಾಗಿ ಹೇಗೆ ಕರ್ಮಯೋಗದಲ್ಲಿ ಇನ್ನೊಂದಷ್ಟು ವಿವರವಾಗಿ ತಿಳ್ಕೊಳ್ಳ. ಈ ಪ್ರತಿಯೊಂದು ಅಷ್ಟೇ ಈ ಒಂದು ಬದಲಾವಣೆಗೆ ಒಳಗಾಗುವಂತದ್ದೇ. ಅದಕ್ಕೋಸ್ಕರ ಹಾಗೆ ಅದನ್ನ ತಪ್ಸಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀನ್ ಯಾತಕ್ ಮರಳಾಗ್ತೀಯ? ಮರಳಾಗ್ಬೇಡ. ಇವತ್ತು ನೀನ್ ಅವ್ರನ್ನ, ನಿನ್ನ ಧರ್ಮವನ್ನ ನೀನು ಪರಿಪಾಲನೆ ಮಾಡದೆ, ನೀನು ಯುದ್ಧ ಮಾಡದೆ ಹೋದ್ರೆ ಅವ್ರು ಸಾಯಲ್ವಾ? ಸತ್ಯ ಸಾಯ್ತಾರೆ, ಒಂದಿನ ಅಲ್ಲ ಒಂದಿನ ಸತ್ಯ ಸಾಯ್ತಾರೆ. ಅದಕ್ಕೋಸ್ಕರ ನೀನ್ ಯಾಕೆ ವ್ಯಥೆ ಪಡ್ತೀಯ? ನಿನ್ನ ಧರ್ಮ ಏನಿದೆ ಅದನ್ನ ನೀನ್ ಮಾಡು. ನೀನು ನಿನ್ನ ಕರ್ತವ್ಯ ಪಾಲನೆಯನ್ನು ಮಾಡದೆ ನೀನು ಅದಕ್ಕೆ ಅದರಿಂದ ವಂಚಿತನಾಗ್ಬೇಡ. ನೀನು ನೀನು ನಿನ್ನ ಕೆಲಸವನ್ನ ನೀನು ಮಾಡೋ ಶ್ರದ್ಧೆಯಿಂದ ಅಂತ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಈಗ 14ನೇ ಶ್ಲೋಕವನ್ನ ನೋಡೋಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಇಂದ್ರಿಯಗಳಿಗೂ ವಿಷಯಗಳಿಗೂ ಆಗುವ ಸ್ಪರ್ಶಗಳು ಶೀತೋಷ್ಣಗಳನ್ನು, ಸುಖ ದುಃಖಗಳನ್ನು ಕೊಡತಕ್ಕವುಗಳು. ಅವು ಬಂದು ಹೋಗುವ ಸ್ವಭಾವವುಳ್ಳವುಗಳು, ಅನಿತ್ಯಗಳು. ಆದುದರಿಂದ ಎಲೈ ಅರ್ಜುನ ಅವುಗಳನ್ನು ಸಹಿಸು. ಇದರ ಬಗ್ಗೆ ಸಹ ನಾವು ಒಂದಷ್ಟು ಮಾತ್ರೆ ಅಂದ್ರೆ ಏನು, ಇಂದ್ರಿಯಗಳು. ಇಂದ್ರಿಯಗಳು ಅಂದ್ರೆ ಇವಾಗ ವಿಚಾರ ಮಾಡಿದ್ವಿ ಆಗ್ಲೇ. ಮತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ವಿಷಯ ಅಂದ್ರೆ ಏನು, ಮತ್ತೆ ಸ್ಪರ್ಶ ಅಂದ್ರೆ ಏನು, ಇದನ್ನ ವಿಚಾರ ಮಾಡೋಣ. ರತ್ನ ಅವ್ರೆ, ನೀವು ಫಸ್ಟ್ ಕಾಣಿಸ್ತಾ ಇದ್ರಾ? ಮಾತ್ರೆ ಅಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ. ಅದಕ್ಕೆ ಈ ಮಾತ್ರೆಗಳು ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ? ಮಾತ್ರೆಗಳು ಅಂದ್ರೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್, ಬಟ್ ಇಂದ್ರಿಯಗಳು ಅಂದ್ರೆ ಅಂದ್ರೆ ಗೊತ್ತಿದೆ ಅಲ್ವಾ? ಗೊತ್ತಾಯ್ತು ಮ್ಯಾಮ್. ಇಂದ್ರಿಯ ಅಂತಂದ್ರೆ ಪಂಚೇಂದ್ರಿಯಗಳು ನಮ್ಗಿದೆ. ಹೌದು ಮ್ಯಾಮ್, ಅದರಿಂದ ನಾವೆಲ್ಲ ವಿಷಯಗಳನ್ನ ಗ್ರಹಿಸ್ತೀವಿ. ಅದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ಬೇಕಂತಾನು ನಮ್ಗೆ ಗೊತ್ತಾಗತ್ತ. ಈ ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಇವು ಪಂಚೇಂದ್ರಿಯಗಳು. ಚರ್ಮ ಮತ್ತು ಕಣ್ಣು ಈ ವಿಷಯ ಅಂದ್ರೆ ಏನು, ಸ್ಪರ್ಶ ಅಂದ್ರೆ ಏನು? ವಿಷಯ ಅಂತ ಪಂಚೇಂದ್ರಿಯಗಳು ನಮ್ಗೆ ಆ ಸೂಚನೆನ ನೀಡೋದು. ಈಗ ಮೂಗು ವಾಸನೆಯಿಂದ ಏನೋ ಇಲ್ಲಿ ಒಳ್ಳೆ ಸ್ಮೆಲ್ ಬರ್ತಿದೆ ಅನ್ನೋದು ವಿಷಯ ತಿಳಿಸುತ್ತೆ. ಕಣ್ಣು ಇದು ಎಷ್ಟು ಚೆನ್ನಾಗಿದೆ ಪರಿಸರ, ಆ ವಸ್ತು ಎಷ್ಟು ಚೆನ್ನಾಗಿದೆ, ಅಥವಾ ಏನೋ ನಿನ್ ಕಣ್ಮುಂದೆ ಬಂದಿದೆ ಕೆಟ್ಟದ್ದು ಅನ್ನೋದನ್ನ ತೋರ್ಸುತ್ತೆ. ಅದು ವಿಷಯ ಅಂತ ಅನ್ಕೊಂಡಿದೀನಿ ಮ್ಯಾಮ್. ಸ್ಪರ್ಶ ತಕ್ಷಣ ಅದು ಬಿಸಿ ಇತ್ತ ತಣ್ಣಗಿತ್ತ ಅಂತ ನಮಗ್ ಗೊತ್ತಾಗತ್ತಲ್ಲ, ಆ ವಿಷಯನ ನಮಗ್ ತಿಳಿಸುತ್ತಲ್ಲ, ಅದೇ ವಿಷಯ ಅಂತ ತಿಳ್ಕೊಂಡಿದ್ದೀನಿ. ಅವೆರಡಕ್ಕೂ ಜೋಡಣೆ ಮಾಡಿದಾಗ, ಆ ಇಂದ್ರಿಯಗಳು ವಿಷಯಗಳ ಜೊತೆಗೆ ಸೇರಿದಾಗ ಅದು ಸ್ಪರ್ಶ. ಇವಾಗ ಕಣ್ಣು ನೋಡುತ್ತೆ ಏನೋ ಒಂದನ್ನ, ನಿಮ್ಮನ್ನ ನೋಡುತ್ತೆ ಕಣ್ಣು, ನೀವು ವಿಷಯ ನನಗೆ, ಆಯ್ತಾ? ನನ್ನ ಕಣ್ಣು ನಿಮ್ಮನ್ನ ನೋಡಿದ ತಕ್ಷಣ ಅದು ಸ್ಪರ್ಶ. ಹೌದು. ಅಂದ್ರೆ ಅದನ್ನ ಅಳತೆ ಮಾಡುವ ಅಳತೆ ಗೋಲುಗಳು. ಈ ಇಂದ್ರಿಯಗಳು ಅಳತೆ ಗೋಲುಗಳು. ಅಳತೆ ಮಾಡುತ್ತವೆ. ಅದು ಚೆನ್ನಾಗಿದ್ಯಾ, ಈ ಯಾವ್ದಾದ್ರು ಒಂದು ದೃಶ್ಯ ನೋಡಿದ್ರೆ ಓ ಎಷ್ಟ್ ಚೆನ್ನಾಗಿದ್ಯಪ್ಪ ಅಂತ ಹೇಳ್ತೀವಿ. ಬೇಡ, ಇದೆಷ್ಟು ಕ್ರೌರ್ಯವಾಗಿದೆ ಈ ದೃಶ್ಯ, ನಾವು ನೋಡೋದ್ ಬೇಡ ಅಂತ ಅಂತೀವಿ. ಹಾಗೆ ಇಷ್ಟ ಮತ್ತೆ ನಂಗೆ ಬೇಡ ಅನ್ನುವಂತಹದ್ದು, ಈ ಎರಡನ್ನು ಉಂಟು ಮಾಡುವುದು ಆ ಇಂದ್ರಿಯಗಳು. ಅವುಗಳೇ ಮಾತ್ರೆಗಳು. ಅವು ಅಳತೆ ಗೋಲು. ನನ್ಗೆ ಬೇಕು ಅಥವಾ ಬೇಡ, ನನ್ಗೆ ಇಷ್ಟ ಇಷ್ಟ ಇಲ್ಲ ಅಂತ ಹೇಳೋದು ಅವು ಮಾತ್ರೆಗಳಾಗಿ ಇಂದ್ರಿಯಗಳ ಹಾಗೆ ಆ ಒಂದು ಗುಣ ಇರುತ್ತೆ.
ಇದು ಗೊತ್ತಾಯ್ತಲ್ವಾ ಎಲ್ಲರಿಗೂ ಇವಾಗ ಮಾತ್ರೆ, ಇಂದ್ರಿಯಗಳು, ವಿಷಯ ಮತ್ತು ಸ್ಪರ್ಶ ಅಂದ್ರೆ ಏನು ಅಂತ. ಹಾ ಮ್ಯಾಮ್. ಇವಾಗ ಇವುಗಳು ಹೇಗೆ ಶೀತೋಷ್ಣ, ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ, ಇದನ್ನು ಸ್ವಲ್ಪ ನಾವು ವಿಚಾರ ಮಾಡಿದಾಗಿದೆ. ಹಾಗೆ ಇನ್ನೊಂದ್ಸತಿ ಇವರು ಯಾರು ಹೇಳ್ತೀರಾ, ಮಾಲಾಜಿ ಹೇಳ್ತೀರಾ? ಹಾ ಮ್ಯಾಮ್. ಅದೇ ಇವಾಗ ಇಂದ್ರಿಯಗಳು ಏನನ್ನ ಆ ಸ್ಪರ್ಶ ಮಾಡುತ್ತೋ ಅದರಿಂದ ನಮ್ಗೆ ಅನುಭವ ಆಗತ್ತೆ. ಇವಾಗ ನಾನು ಏನಾದ್ರೂ ಹ್ಮ್, ಮುಟ್ಟದಾಗ ವೆರಿ ಅದು ಗುಡ್. ಹಾ, ತಣ್ಣಗಿರ್ಬೋದು ಅಥವಾ ಬಿಸಿ ಇರ್ಬೋದು, ಅಥವಾ ಏನಾದ್ರೂ ಮುಟ್ಟದಾಗ ಅದು ಇವಾಗ ಬಿಸಿ ಮುಟ್ಟದಾಗ ನನ್ಗೆ ನೋವಾಗತ್ತೆ, ಅದರಿಂದ ನಂಗೆ ದುಃಖ ಅಥವಾ ಅದೇನೋ ಒಂದು ಫೀಲಿಂಗ್ ಅಂತ ಏನ್ ಬರುತ್ತೆ. ಸೊ ಈ ಇಂದ್ರಿಯಗಳಿಂದ ನನ್ಗೆ ಇದೆಲ್ಲ ಒಂದು ಫೀಲಿಂಗ್ ಅನ್ನೋದು ಬರುತ್ತೆ. ಒಂದು ಅಥವಾ ಏನೋ ಇವಾಗ ತಣ್ಣಗಿರೋದ್ ಮುಟ್ಟಿದಾಗ ಆ ತಣ್ಣಗಿದೆ ಖುಷಿ ಆಗ್ಬೋದು, ಸೆಕೆ ಇದ್ದಾಗ ತಣ್ಣಗಿರೋದ್ ಮುಟ್ಟಿದ್ರೆ ಖುಷಿ ಆಗತ್ತೆ, ಅಥವಾ ಬಿಸಿ ಮುಟ್ಟು ಕೈ ಸುಟ್ಕೊಂಡಾಗ ಅದರಿಂದ ನೋವಾಗತ್ತೆ. ಸೊ ಈ ತರ ಅದು ಇರ್ಬೋದು ಅಂತ ಅನಿಸ್ತು. ಅನುಭವಗಳನ್ನ ಕೊಡುತ್ತೆ ಹಾ, ಅಲ್ವಾ? ಅದರಿಂದ ಹೌದು. ನನಗೇನಾಗುತ್ತೆ, ಅನುಭವಗಳಿಂದ ನಂಗೆ ಸುಖ ಅಥವಾ ದುಃಖ ಉಂಟಾಗುತ್ತೆ ಹೌದು. ತಾನೆ. ನನ್ಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನಾನು ಒಳ್ಳೆ ಕಾಫಿ ಕುಡ್ದೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಖುಷಿ ಆಗತ್ತೆ. ಹೌದು. ಇಲ್ಲ ಏನೋ ಕೆಟ್ಟದೊಂದು ಕೊಟ್ರು ಅಂತಂದ್ರೆ ನಂಗೆ ದುಃಖ ಆಗೋಗುತ್ತೆ ಹ್ಮ್. ಅಲ್ವಾ? ಬೇಡ ಅಂತ. ಯಾತಕ್ಕೆ ಅಂದ್ರೆ ಆ ವಿಷಯ ನಂಗೆ, ಆ ವಿಷಯ ಸ್ಪರ್ಶದಿಂದ ನನಗೆ ಆ ದುಃಖ ಉಂಟಾಗುತ್ತೆ. ಹೀಗೆ ಇಂದ್ರಿಯಗಳು ವಿಷಯಗಳ ಸಂಪರ್ಕವಾದಾಗ ನಮ್ಗೆ ಇದು ಇಂದ್ರಿಯಗಳು ಮಾತ್ರೆಗಳು, ಅವುಗಳ ಗೋಲುಗಳಾಗಿ ನಮ್ಗೆ ಶೀತ ಉಷ್ಣಗಳನ್ನ ರೀತಿಯಲ್ಲಿ ಅಂದ್ರೆ ಆ, ಇವಾಗ ಬೇಕು ಬೇಡಗಳು ಆಗಿ ನಮ್ಗೆ ದ್ವಂದ್ವಗಳಾಗಿ ಕಂಡು ಬರುತ್ತೆ. ಸುಖ ದುಃಖಗಳನ್ನ ಕೊಡುತ್ತೆ. ನನಗೆ ಇಷ್ಟ ಇದೆ ಅಥವಾ ಇಲ್ಲ, ನನಗೆ ಆ, ಜೀವನದಲ್ಲಿ ತುಂಬಾ ಕಷ್ಟ, ಅಥವಾ ನನ್ಗೆ ಇವಾಗ ನನ್ಗೇನು ದೊಡ್ಡದಾಗಿ ಯಾವ್ದೋ ಒಂದು ದುಡ್ಡು ಬಂತು ಒಂದಷ್ಟು ಅಂತಂದ್ರೆ ಏನು ತುಂಬಾ ಖುಷಿ, ಏನೋ ಒಳ್ಳೇದಾಯ್ತು ಅಂತಂದ್ರೆ ತುಂಬಾ ಖುಷಿ. ಇಲ್ಲ ಸ್ವಲ್ಪ ಏನಾದ್ರೂ ಆಯ್ತು ಅಂದ್ರೆ ಅಪ್ಸೆಟ್. ಹೀಗೆ ದ್ವಂದ್ವಗಳು ಇದ್ದೇ ಇರುತ್ತೆ, ಜೀವನದಲ್ಲಿ ಇರುತ್ತೆ. ಇವುಗಳಿಂದ ಅವು ಬಂದು ಹೋಗುವ ಸ್ವಭಾವವನ್ನು ಹೊಂದಿರುವ ಅನಿತ್ಯಗಳು ಹೇಗಾಗತ್ವೆ ಬರ್ತೀವಿ, ನಾವು ನೋಡ್ತಾ ಇದೀವಿ ಅಲ್ವಾ? ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಅವು ಬಂದು ಹೋಗುವ ಅನಿತ್ಯಗಳು. ಅನಿತ್ಯಗಳು ಅಂತಂದ್ರೆ ಇದನ್ನ ಹೇಗೆ ಅನ್ನೋದನ್ನ ಇವ್ರ ಉಷಾ ಅವ್ರು ಹೇಳ್ತೀರಾ? ಮ್ಯಾಮ್, ಅನಿತ್ಯಗಳು ಅಂದ್ರೆ ಅಂದ್ರೆ ನಮ್ಗೆ ಬಂದು ಹೋಗೋದು ಒಂದ್ಸತಿ ಬಂದು ಹೋದ್ಮೇಲೆ ಅದ್ರ ಬಗ್ಗೆ ನಮಗ್ ಗೊತ್ತಾಗತ್ತೆ ಅಂತ ಆ ಅರ್ಥದಲ್ಲಿ ಬರುತ್ತಾ ಹೇಗೆ ಅನಿತ್ಯಗಳು ಅಂತಂದ್ರೆ? ಆ, ಕರೆಕ್ಟ್. ಅದೇನು ಇದು ಅಲ್ವಾ? ಹಾ ನಮ್ಗೆ ನಿತ್ಯ ಅಂತಂದ್ರೆ ಏನೋ ಯಾವಾಗ್ಲೂ ಇರೋಂತಹದ್ದು. ಅನಿತ್ಯ ಅಂದ್ರೆ ಇಲ್ಲ, ಅದು ಬರುತ್ತೆ, ಒಂದ್ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಹೊರಟೋಗ್ಬಿಡುತ್ತೆ, ಅಥವಾ ಹೊರಟೋಗುತ್ತೆ. ಒಂದು ದಿನ ಇರುತ್ತೆ ಹೋಗುತ್ತೆ ಅದು ಅಂತದ್ದು. ಇನ್ನೊಂದು ಬಂದಾಗ ಇದು ಹಿಂದಕ್ಕೆ ಇದು ಹೋಗುತ್ತೆ. ಹೋಗ್ಬಿಡುತ್ತೆ. ಹಾ. ಹಾಗಾಗಿ ಆ, ಆ, ಇವುಗಳನ್ನ ಯಾತಕ್ ನಾವು ಸಹಿಸ್ಕೊಳ್ಬೇಕು? ಇದನ್ನು ಹೇಳ್ಬಿಡಿ, ಅದಕ್ಕೆ ಸೇರಿರುವಂತಹದ್ದೇ ಇದು. ಅಂದ್ರೆ ಇದು ಯಾವ್ದು ಶಾಶ್ವತ ಅಲ್ಲ. ಇದು ಹ್ಮ್. ಬಂದು ಹೋಗೋದು ನಮ್ಗೆ ಒಂದು ಅನುಭವ ಕೊಡುತ್ತೆ, ಒಂದು ಆ ಆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿರೋದ್ರಿಂದ ಆ ಅದನ್ನ ನಾವು ಸಹಿಸ್ಕೋಬೇಕು. ಅದು ಬಂದು ಹೋಗೋ ಟೈಮನ್ನ ಅನುಭವ. ಹ್ಮ್. ಯಾವ್ದು ಶಾಶ್ವತ ಅಲ್ಲ, ಅದು ಬಂದು ಹೋಗುತ್ತೆ. ಆ ಟೈಮು ಅಷ್ಟು ಮಾತ್ರ ನಾವು ಸಹಿಸ್ಕೊಂಡ್ರೆ, ಇದು ಇನ್ನೊಂದು ಬಂದಾಗ ಇದು ಹಿಂದಕ್ಕೆ ಹೋಗುತ್ತೆ ಅನ್ನೋದು ಇದು ಅರ್ಥ ಬರುತ್ತಾ ಅಂತ. ಅದು ಅನಿಶ್ಚಿತವಾದದ್ದು, ಅದಕ್ಕೋಸ್ಕರ ಅನಿಶ್ಚಿತವಾದ. ವ್ಯರ್ಥ ಪಡಬೇಡ ಹಾ. ಅಂತಂದ್ಬಿಟ್ಟು ಅನಿತ್ಯಗಳು. ನಿತ್ಯ ಅನಿತ್ಯ ವಿವೇಕ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ.
ನಾವಿವಾಗ ಚರ್ಚೆ ಮಾಡಿದ ಹಾಗೆ ನಿತ್ಯ ಅಂದ್ರೆ ಯಾವಾಗ್ಲೂ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಂದೇ ಆಗಿರುವಂತಹದ್ದು ನಿತ್ಯ ಅಲ್ವಾ. ನನಗೂ ಅದು ಹೌದು ಅಂತ ಅನ್ಸ್ಬೇಕು, ನಿಮ್ಗೂ ಹೌದು ಅನ್ಸ್ಬೇಕು, ಮತ್ತೆ ಎಲ್ಲ ಕಾಲದಲ್ಲೂ ಹೌದು ಅನ್ಸ್ಬೇಕು. ಆವಾಗ ಅದು ನಿತ್ಯವಾಗಿರುವಂಥದ್ದು, ಶಾಶ್ವತವಾಗಿರುವಂತಹದ್ದು. ಇಲ್ಲ ಬದಲಾವಣೆ ಆಗೋಗ್ಬಿಡುತ್ತೆ, ಅಥವಾ ನನಗೆ ಬೇರೆ ತರ ಇದೆ, ನಿಮ್ಗೆ ಬೇರೆ ತರ ಇದೆ ಅಂತಂದ್ರೆ ಅದು ನಿತ್ಯವಾದದ್ದಲ್ಲ, ಬದಲಾವಣೆ ಹೊಂದುವಂಥದ್ದು. ರೈಟಾ? ಹೌದು ಮ್ಯಾಮ್. ಇರುವಂತಹದ್ದು ಆತ್ಮ ಒಂದು ಮಾತ್ರವೇ ಶಾಶ್ವತವಾಗಿರುವಂತಹದ್ದು, ಅದು ಬದಲಾವಣೆ ಆಗದೆ ಇರುವಂತಹದ್ದು. ಇನ್ನೆಲ್ಲವೂ ಅನಿತ್ಯಗಳೇ. ನೀವು ಏನು ಈ ಜಗತ್ತಿನಲ್ಲಿ ಏನು ನೋಡ್ತಾ ಇದ್ದೀರಾ, ಸೂರ್ಯ, ಚಂದ್ರ, ಆ ನಕ್ಷತ್ರಗಳು, ಮತ್ತೆ ಮರ ಗಿಡಗಳು, ಈ ಸಮುದ್ರ, ನದಿಗಳು, ಬೆಟ್ಟ ಗುಡ್ಡಗಳು, ನಾನು, ನೀವು, ಎಲ್ಲ ಜೀವಿಗಳು ಎಲ್ಲವೂ ಅನಿತ್ಯಗಳೇ. ಇವತ್ತು ಹೀಗಿದ್ರೆ ಇನ್ನೊಂದಿನ ಇನ್ನೊಂದ್ ತರ ಇರುತ್ತೆ. ಅದ್ರಲ್ಲಿ ಬದಲಾವಣೆ ಹೊಂದದೇ ಇರುವಂತ ಅಲ್ಲವೇ ಅಲ್ಲ, ಎಲ್ಲವೂ ಬದಲಾವಣೆ ಹೊಂದುವಂತಹದ್ದೇ. ಯಾವುದು ಬದಲಾವಣೆಗೊಳಪಟ್ಟಿರುತ್ತೋ ಅಂತಹದ್ದೆಲ್ಲವೂ ಅನಿತ್ಯ ವಸ್ತುಗಳೇ. ಆ ಅನಿತ್ಯ ವಸ್ತುಗಳು ಯಾವುವು ಸಹ ಆತ್ಮನು ಅಲ್ಲ. ಆತ್ಮ ಅಗೋಚರ. ನಾನು ಭಗವಂತನನ್ನ ನೋಡಿದೀನಿ ಅಂತಂದ್ರೆ ಅದು ಸುಳ್ಳು. ಭಗವಂತನನ್ನ ನೋಡುವುದಕ್ಕೆ ನಮ್ಮ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ನಿಲುಕದಂತಹದ್ದು ಭಗವಂತ. ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋರು ಏನ್ ಹೇಳ್ತಾರೆ, ನಾನ್ ನೋಡಿದೀನಿ ಅಂತ ಹೇಳ್ತಾರೆ. ಆದ್ರೆ ನಾವು ಬೇರೆ ರೀತಿಯಲ್ಲಿ ನಾವು ಭಗವಂತನನ್ನ ಅರ್ಥಕೊಳ್ಬೇಕು. ಅದನ್ನ ನಾವು ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದ್ರೆ ನಾವೇ ಭಗವಂತನ ಸ್ವರೂಪವಾಗಿದ್ದೀವಿ. ನಾವೇ ಭಗವಂತನ ಸ್ವರೂಪವಾಗಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಶಾಸ್ತ್ರಗಳ ಏನ್ ಹೇಳಿದ್ವಿ, ಮತ್ತೆ ಗುರುಗಳು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋದ್ರಿಂದ ನಾವು ಅದರ ಒಂದು ಅರಿವನ್ನ ನಾವು ಅರ್ಥಕೊಳ್ಬಹುದು. ಇದು ಹೊರಗಡೆಯಿಂದ ಪಡ್ಕೊಳ್ಳೋದು ಅಲ್ಲ, ಅಥವಾ ನಾನು ಯಾವತ್ತೋ ಒಂದು ದಿನ ನಾನು ಅದನ್ನ ತಿಳ್ಕೊಳ್ತೀನಿ, ಅಥವಾ ಒಂದು ಎಲ್ಲೋ ಹಿಮಾಲಯಕ್ಕೆ ಹೋಗಿ ತಿಳ್ಕೊಳ್ತೀನಿ ಅಂತ, ಒಂದು ಸ್ಥಳದಲ್ಲಿ ತಿಳ್ಕೊಳ್ತೀನಿ ಅಂತ ಅಲ್ಲ. ಈ ಆತ್ಮನನ್ನ ಇಲ್ಲೇ ಈ ಕ್ಷಣದಲ್ಲೇ ನಾವು ಅನುಭವಿಸ್ತಾ ಇದ್ದೀವಿ. ಪರಮ ಎಲ್ಲ ನಿಮ್ಗೆ ಏನ್ ಕಾಣಿಸ್ತಾ ಇದೆಯೋ ಸಕಲವು ಆ ಭಗವಂತನ ಸ್ವರೂಪವೇ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಭಗವಂತನ ಸ್ವರೂಪವೇ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಾನು ಭಗವಂತನ ಸ್ವರೂಪವೇ, ನಾನು ಆ ಶಿವ ಸ್ವರೂಪಿ. ಅದು ಮಾತ್ರ ಅದು ಯಾವುದು? ಆತ್ಮ. ಆ ಆತ್ಮ ಮಾತ್ರ ನಿತ್ಯ, ಇನ್ನೆಲ್ಲವೂ ಮಿಥ್ಯವೇ. ಈ ಅದಕ್ಕೋಸ್ಕರ ಈ ಮಿಥ್ಯ ವಸ್ತುಗಳಿಗೋಸ್ಕರ ನೀನು ವ್ಯಥೆ ಪಡ್ಬೇಡ. ಅವು ಬಂದು ಹೋಗುವಂತವು ಆಗಮಾಪಾಯಿನಗಳು. ನೋಡಿ, ಆಗಮಾಪಾಯಿನ, ಆದ್ರಿಂದ ಅವು ಬರುತ್ತವೆ ಮತ್ತೆ ಹೋಗ್ಬಿಡುತ್ತವೆ. ಯಾವ ಬಂದು ಹೋಗುತ್ತವೋ ಅವೆಲ್ಲವೂ ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಆತ್ಮ ಮಾತ್ರ. ನೀನು ಆತ್ಮ, ನೀನು ಇದಕ್ಕೆ ವ್ಯಥೆ ಪಡಬಾರ್ದು. ನೀನು ಭೀಷ್ಮಾದಿಗಳು ಅಥವಾ ದ್ರೋಣರು ಹೋಗ್ತಾರೆ, ನಿನ್ನ ಬಂಧು ಬಾಂಧವರು ಇಲ್ಲವದೇ ಹೋಗ್ತಾರೆ ಅಂತ ಬಿಟ್ಟು ನೀನು ಅನ್ಕೊಳ್ಬೇಡ. ಅವರ ದೇಹ ಮಾತ್ರ ಹೋಗೋದು. ಅವರು ಶಾಶ್ವತವಾಗಿ ಅವರ ಆತ್ಮ ಅನ್ನೋದು ಇದ್ದೇ ಇರುತ್ತೆ. ಈ ಆತ್ಮ ಅವರಿಗೆ ಬೇರೆ ಇವರಿಗೆ ಬೇರೆ ಅನ್ನೋದು ಇಲ್ಲ. ಅದು ಸಾರ್ವತ್ರಿಕವಾದದ್ದು, ಎಲ್ಲರಿಗೂ ಇರುವುದು ಒಂದೇ ಆತ್ಮ. ಅದು ನಮಗ್ ಗೊತ್ತಿಲ್ಲ. ನಾನ್ ಬೇರೆ ನೀವು ಬೇರೆ ಇದೀವಲ್ಲ, ಅದಕ್ಕೋಸ್ಕರ ನಾವೇನು ಅನ್ಕೊಳ್ತೀವಿ, ನನಗೊಂದು ಆತ್ಮ ಇದೆ, ನಿಮ್ಗೊಂದು ಆತ್ಮ ಇದೆ, ಆ ಜೀವಿಗೆ ಇನ್ನೊಂದಕ್ಕೆ ಇರುವೆಗೆ ಬೇರೆ ಆತ್ಮ ಇದೆ, ಆನೆಗೆ ಬೇರೆ ಆತ್ಮ ಇದೆ ಅಂತ ಅನ್ಕೊಳ್ತೀವಿ. ಅದು ಹಾಗಿಲ್ಲ. ಆತ್ಮ ಅನ್ನೋದು ಒಂದೇ. ಅದರ ಇರುವಿನಲ್ಲಿ ಬೇರೆ ಎಲ್ಲ ಸಕಲ ಜೀವಿಗಳು ಸಹ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ತಾ ಇವೆ. ಪರಮಾತ್ಮನೇ ಆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಬೇರೆ ಎರಡನೇ ವಸ್ತು ಇಲ್ಲಿ ಇಲ್ಲವೇ ಇಲ್ಲ. ಆದ್ರಿಂದ ಯಾವ್ದು ಇಲ್ವೋ ಅದಕ್ಕೋಸ್ಕರ ನೀನ್ ಯಾಕೆ ವ್ಯಥೆ ಪಡ್ತೀಯ? ಅದಕ್ಕೋಸ್ಕರ ಸಹಿಸ್ಕೊ.
ನೀನು ಈ ಮಿಥ್ಯವಾದಂಥದ್ದಕ್ಕೆ ನೀನು ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಬೇಡ. ಇವೆಲ್ಲ ಏನು ಆ, ಹೇಗಿದೆ ಈ ಸುಖ ದುಃಖಗಳು ಎಲ್ಲ ಕೊಡೋ ಅಂಥದ್ದು ಏನು ಈ ಇಂದ್ರಿಯಗಳಿಗೆ ವಿಷಯಗಳು ಯಾವುವು. ನನಗೆ ನನ್ನ ಬಂಧು ಬಾಂಧವರು ಹೋಗ್ಬಿಡ್ತಾರೆ ಅಂತ ತಾನೇ ದುಃಖ. ಅದಕ್ಕೆ ನೀನು ವ್ಯಥೆ ಪಡ್ಬೇಡ. ಅವುಗಳು ನಮ್ಗೆ ಆ ಶೀತ ಉಷ್ಣಗಳು ಹೇಗೆ ನಮ್ಗೆ ಬಂದು ಹೋಗುತ್ತೋ, ಶೀತ ಆ ಎಲ್ರಿಗೂ ಆಗತ್ತೆ, ಮತ್ತೆ ಉಷ್ಣವೂ ಆಗುತ್ತೆ. ಆದ್ರೆ ಶಾಶ್ವತವಾಗಿ ಇರುತ್ತೆ, ಅದು ಬರುತ್ತೆ ಹೋಗುತ್ತೆ ತಾನೆ. ಅಥವಾ ಇವಾಗ ನನಗ್ ಉಷ್ಣ ಆಗಿದ್ರೆ ನಿಮಗ್ ಶೀತ ಆಗಿರ್ಬೋದು, ನಿಮಗೆ ಇನ್ನೊಂದಾಗಿದ್ರೆ ನನಗೆ ಇನ್ನೊಂದಾಗಿರ್ಬೋದು. ಹಾಗೆ ಇವು ಆ ಎಲ್ಲರಿಗೂ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ನನಗೆ ಸಂತೋಷವನ್ನು ಕೊಟ್ರೆ ನಿಮ್ಗೆ ದುಃಖವನ್ನು ಕೊಡ್ಬೋದು, ನಿಮಗೆ ಸಂತೋಷವನ್ನು ಕೊಟ್ಟಿದ್ದು ನನಗೆ ದುಃಖವನ್ನ ಕೊಡಬಹುದು. ಹಾಗೆಯೂ ಆಗತ್ತೆ. ಅದಕ್ಕೋಸ್ಕರ ಇವೆಲ್ಲ ಶಾಶ್ವತವಾದದ್ದಲ್ಲ. ಇದೆಲ್ಲನು ಇದಕ್ಕೆ ಭ್ರಮೆಗೊಳ್ಬೇಡ ನೀನು. ಇವೆಲ್ಲ ಮಿಥ್ಯವಾದದ್ದು. ಮಿಥ್ಯ ಅಂತಂದ್ರೆ ಏನು? ಯಾವುದು ಇದ್ದ ಹಾಗೆ ಕಾಣಿಸುತ್ತೆ, ಆಮೇಲೆ ಇರಲ್ಲ, ಮೊದ್ಲು ಇರಲ್ಲ, ಅದು ಇದ್ದ ಹಾಗೆ ಸ್ವಲ್ಪ ಕಾಲದ ಮಾತ್ರ ಕಾಣಿಸುತ್ತೆ, ಆದ್ರೆ ಅದು ಇಲ್ಲ. ಉದಾಹರಣೆಯನ್ನ ಕೊಡ್ತೀನಿ. ಆಮೇಲೂ ಇಲ್ಲ, ಆದ್ರೆ ಅದು ಭ್ರಾಂತಿಯನ್ನ ಉಂಟು ಮಾಡುತ್ತೆ. ಇವಾಗ ಹಾವಿನ ವಿಷಯ ಹೇಳಿದ್ವಿ. ಹಗ್ಗದಲ್ಲಿ ಹಾವು, ಅದು ಮೊದ್ಲು ಇರ್ಲಿಲ್ಲ ತಾನೆ ಹಾವು. ನಾನು ಹಾವಿದೆ ಅಂತ ಅಂದ್ಬಿಟ್ಟು ನಾನು ಭಯಪಟ್ಟಾಗ ಹಾವಿತ್ತ ನಿಜವಾಗ್ಲೂ? ಆಗ್ಲೂ ಇಲ್ಲ, ಅದ್ ನಾನು ಭ್ರಾಂತಿ ಮಾತ್ರ. ಆಮೇಲೆ ಬೆಳಕು ಬಂದಾಗ ಆಗ್ಲೂನು ಇಲ್ಲ, ಯಾವಾಗ್ಲೂ ಇಲ್ಲ, ಇಲ್ದೇ ಇರೋದನ್ನ ಇದೆ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಹಾಗೆಯೇ ಇನ್ನೊಂದು ಉದಾಹರಣೆನ ತೆಗೆದುಕೊಳ್ಳೋಣ. ಇವಾಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅದು ಫಳಫಳ ಅನ್ನತ್ತೆ. ಸಮುದ್ರ ತೀರಕ್ಕೆ ಹೋದ್ರೆ ಅದು ಬೆಳ್ಳಿ ಅಂತ ಹತ್ರಕ್ಕೆ ಹೋಗಿ ನೋಡಿದ್ರೆ ಅದು ಬೆಳ್ಳಿ ಅಲ್ಲ. ಆದ್ರೆ ಮೊದ್ಲು ದೂರದಿಂದ ನಮ್ಗೆ ಬೆಳ್ಳಿ ಅಂತ ಕಾಣಿಸ್ತು, ಇಲ್ದೆ ಇರೋದು ಇತ್ತು ಅಂತ ಕಾಣಿಸ್ತು. ಆಮೇಲೆ ಹತ್ರಕ್ಕೆ ಹೋದ್ರೆ ಇಲ್ಲ. ಇನ್ನೊಂದು ಸಾಮಾನ್ಯ ಉದಾಹರಣೆನ ನೋಡೋಣ. ಇದು ಮಿರಾಜ್ ನೋಡ್ತೀರಾ ಅಲ್ವಾ? ಇಲ್ಲಿ ಮರಳುಗಾಡಿನಲ್ಲಿ ಮರೀಚಿಕೆ ತುಂಬಾ ಬಾಯಾರಿಕೆ ಆಗಿರುತ್ತೆ, ಅಲ್ಲೆಲ್ಲೋ ನೀರಿದೆ ಅಂತ ಕಾಣಿಸುತ್ತೆ, ಆದ್ರೆ ಹತ್ರಕ್ಕೆ ಹೋದ್ರೆ ಅದಿಲ್ಲ. ಅದು ಇಲ್ದೆ ಇರೋದಕ್ಕೆ ನಾವೇನೇನಾದ್ರು ಅಲ್ಲಿ ಬಕೆಟ್ ಬಿಟ್ಟು ನೀರು ತಗೊಳಕ್ಕಾಗತ್ತಾ? ಒಂದ್ ತಮ್ಗೆ ಇಲ್ಲಿ ನೀರ್ ತಗೊಳಕ್ಕಾಗತ್ತಾ? ಇಲ್ಲ. ಮೊದ್ಲು ಇರ್ಲಿಲ್ಲ, ನನ್ಗೆ ಕಾಣಿಸ್ತಾ ಅಷ್ಟೆ. ಕಾಣಿಸ್ದಾಗ್ಲೂ ಇರ್ಲಿಲ್ಲ, ಆದ್ರೆ ಆ ರೀತಿಯಲ್ಲಿ ಕಂಡೆ, ಆಮೇಲೂ ಇಲ್ಲ. ಹೀಗೆ ಪ್ರಪಂಚ ಅನ್ನೋದೇ ಈ ರೀತಿಯಲ್ಲಿ ಮಿಥ್ಯವಾದದ್ದು. ಅದಕ್ಕೋಸ್ಕರ ನೀನು ವಿಚಲಿತನಾಗ್ಬೇಡ. ಇಲ್ಲಿ ಇರೋದು ಸತ್ಯವಾದ ಸತ್ವಸ್ತು ಅನ್ನೋದು ಆತ್ಮ ಒಂದೇ ಇರೋದು. ಅದು ಯಾವಾಗ್ಲೂ ಬದಲಾವಣೆ ಆಗದೆ ಇರುವಂತಹದ್ದು. ಈ ಬದಲಾವಣೆ ಆಗುವಂತಹದ್ದಕ್ಕೆ ನೀನು ಚಿಂತೆ ಮಾಡ್ಬೇಡ, ನಿನ್ನ ಕರ್ತವ್ಯವನ್ನ ನೀನು ಪರಿಪಾಲನೆ ಮಾಡು ಅಂತಂದ್ಬಿಟ್ಟು ಶ್ರೀಕೃಷ್ಣ ಉಪದೇಶವನ್ನ ಮಾಡ್ತಾರೆ. ಯಾರಿಗೇನಾದ್ರು ಡೌಟ್ ಇದೆಯಾ? ಇಲ್ಲ ಮ್ಯಾಮ್, ಅದೊಂಥರ ಒಳ ಅರ್ಥಗಳು ಹೋಗ್ತಾ 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 ನಮ್ಗುನು ಒಂಥರ ಜ್ಞಾನೋದಯ ಆಗೋ ತರ ಆಗ್ತಾ ಇದೆ ಇದೆಲ್ಲಾನು. ಅರ್ಜುನನ್ಗೆಲ್ಲಪ್ಪ ಹೇಳ್ತಾ ಇರೋದು, ಇವಾಗ ನಮ್ಗೇನೆ ಹೇಳ್ತಾ ಇರೋದು. ನಿಜ ಮ್ಯಾಮ್, ಇವಾಗ ಅದನ್ನೇ ಅರ್ಜುನ ಇಲ್ಲ, ಇವಾಗ ಅರ್ಜುನ ಇಲ್ಲ, ನಮಗೋಸ್ಕರನೇ ನಾವು ಕಲಿತಾ ಇರೋದು ಇದನ್ನ. ನಮಗೋಸ್ಕರ ನಾವು ಕಲಿತಾ ಇರೋದು. ಅರ್ಜುನನ್ಗೆ ಅರ್ಜುನನ್ ಹೇಳ್ಬಿಟ್ಟು ಪರಿಸ್ಥಿತಿ ನಮಗ್ ಬಂದಾಗ ಇದೆಲ್ಲ ಸಹಾಯ ಆಗುತ್ತೆ ಅನ್ನೋದು. ಸ್ಟಾಪ್ ಮಾಡೋಣ ಹಾಗಾದ್ರೆ. ಏನು ಕ್ವಶನ್ಸ್ ಇಲ್ಲ ಅಂದ್ರೆ? ಹಾ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.